ಬಂಧುಗಳೇ ಎಲ್ಲರಿಗೂ ನಮಸ್ತೆ. ಮತ್ತು ನಾನು ನಿಮ್ಮ ಮಹೇಶ್ ಹಿತೈಷಿ ಮಾತಾಡ್ತಿರೋದು. ಇವತ್ತು ತುಂಬ ಇಂಪಾರ್ಟೆಂಟ್ ವಿಷಯ ತಮ್ಮ ಜೊತೆ ಮಾತಾಡಬೇಕು ಅಂತ. ಅದೇನು ಅಂದರೆ, ನಮ್ಮ ದೇಶದಲ್ಲಿ ಹೆಣ್ಮಕ್ಳು ಸೇಫ್ಟಿನ ಒಂಟಿಯಾಗಿ ಓಡಾಡೋಕ್ಕಾಗುತ್ತಾ? ಒಂಟಿಯಾಗಿ ಓಡಾಡೋದಿರಲಿ, ಒಂಟಿಯಾಗಿ ಒಂದು ಮೆಡಿಕಲ್ ಕಾಲೇಜ್ ಕಾನ್ಫರೆನ್ಸಲ್ಲಿ ಇರೋವಂಥ ಮಹಿಳೆನ ರೇಪ್ ಮಾಡ್ತಾರೆ ಅಂದರೆ ಇನ್ನು ಎಷ್ಟು ಸೇಫ್ಟಿ ಇದೆ ನಮ್ಮ ದೇಶದ ಕೆಲವು ರಾಜ್ಯಗಳು, ಅಲ್ಲಿರೋಂಥ ಪೊಲಿಟಿಷಿಯನ್ಸು ಎಷ್ಟು ಹದಗೆಟ್ಟಿದೆ. ಇನ್ನು ಈ ಪೊಲೀಸವರ ಒಂದು ಶಕ್ತಿ ಯಾವ ಥರ ಇದೆ ಅನ್ನೋದನ್ನು ನಾವು ಊಹಿಸ್ಕೊಬೇಕಾಗುತ್ತೆ. ಇವತ್ತು ನಾನು ಮಾತಾಡ್ತಾ ಇರೋಂಥ ವಿಷಯ ನಿಜವಾಗ್ಲೂ ನನಗೆ ಇದು ತುಂಬಾ ನೋವು ಕೊಟ್ಟಿರೋಂಥ ವಿಷಯ. ಈ ವಿಷಯನ ನಾನು ತುಂಬಾ ಎಕ್ಸೈಟ್ಮೆಂಟಲ್ಲಿ ನಾನು ಹೇಳೋಕ್ಕಾಗ್ತಿಲ್ಲ, ಯಾಕೆಂದರೆ ಒಂದು ಹೆಣ್ಣಿನ ಪ್ರಾಣ ಹೋಗಿರೋವಂಥ ಒಂದು ಕತೆ ಇದು. RJ Kar ಮೆಡಿಕಲ್ ಕಾಲೇಜ್ ಕೋಲ್ಕತ್ತಾದಲ್ಲಿ ಮೆಡಿಕಲ್ PG ಸ್ಟೂಡೆಂಟಾಗಿ ಇದ್ದಿರೋಂಥ ಒಂದು ಹುಡುಗಿ ಮೇಲೆ ಸಂಜಯ್ ರಾಯ್ ಅಂತ ಒಬ್ಬ ವಿಕೃತಿ ಕಾಮಿ ಸಾಯಿಸಿ ಅತ್ಯಾಚಾರ ಮಾಡಿರೋವಂಥದ್ದು. ನೋಡಿ, ಈ ಘಟನೆ ಬಂದು ಶುಕ್ರವಾರ ಕರೆಕ್ಟಾಗಿ 3 ಗಂಟೆ ಬೆಳಗಿನ ಜಾವದಲ್ಲಿ ನಡೆಯುತ್ತೆ. ಇವನು ಒಬ್ಬ ಸಂಜಯ್ ರಾಯ್ ಅನ್ನೋ ಒಬ್ಬ ವಿಕೃತ ಕಾಮಿ. ಇವನ ಮೊಬೈಲ್ನ ತೊಗೊಂಡ್ರೆ ಸಾಕಷ್ಟು ಅಶ್ಲೀಲ ವೀಡಿಯೋಗಳಿರುತ್ತೆ. ಅವನು ಒಬ್ಬ ದೊಡ್ಡ ಕುಡ್ಕ. ಮನೇಲಿ ಯಾವುದೇ ಥರ ಜವಾಬ್ದಾರಿ ತಗೊಳ್ದಲ್ಲೇ ಅವ್ರ ಮನೇಲಿರುವಂಥ ಅಕ್ಕ ತಂಗಿದಿರೋ ಅವ್ರ ಅಪ್ಪ ಅಮ್ಮನ ನೋಡ್ಕೊತಾ ಇರ್ತಾರೆ. ಇವನು ಬಂದು ಕೋಲ್ಕತ್ತಾದಲ್ಲಿ ಕಾಂಟ್ರಾಕ್ಟ್ ಸಿವಿಕ್ ಆಗಿ ಕೆಲಸ ಮಾಡ್ತಿರ್ತಾನೆ. ಅಂದರೆ ಕಾಂಟ್ರಾಕ್ಟ್ ಸಿವಿಕ್ ಪೊಲೀಸ್ ಅಸಿಸ್ಟೆಂಟಾಗಿ ಇವನು ಕೆಲಸ ಮಾಡ್ತಿರ್ತಾನೆ. ಈ ಹುಡುಗಿ ಏನಿದ್ದಾಳೆ, ಸ್ಟೂಡೆಂಟು, ಮೆಡಿಕಲ್ ಕಾಲೇಜ್ ಸ್ಟೂಡೆಂಟು, ರಾತ್ರಿ ಎಲ್ಲ ಫುಲ್ಲು ಫ್ರೆಂಡ್ಸ್ ಜೊತೆ ಅವಳ ಹಾಸ್ಟೆಲಲ್ಲಿ ಒಲಿಂಪಿಕ್ ಗೇಮ್ಸೆಲ್ಲ ನೋಡಿ ಬೆಳಗಿನ ಜಾವ 2 ಗಂಟೆಗೆ ಮೆಡಿಕಲ್ ಕಾಲೇಜ್ ಅಂದರೆ 3rd ಫ್ಲೋರ್ 3ನೇ ಫ್ಲೋರಲ್ಲಿ ಇರುವಂಥ ಮೆಡಿಕಲ್ ಕಾಲೇಜ್ ಕಾನ್ಫರೆನ್ಸಲ್ಲಿ ಮಲಗಿದ್ದಾಗ ಇವನು ಈ ಹಾಸ್ಟೆಲ್ ಹಿಂದ್ಗಡೆ ಗೇಟಿಂದ ಬಂದು ಇವಳನ್ನ ನೋಡಿ ರೇಪ್ ಮಾಡೋಕ್ಕೆ ಹೋಗ್ತಾನೆ. ಅವಳು ಪ್ರತಿರೋಧ ಪಟ್ಟಾಗ ಅವಳನ್ನ ಎಷ್ಟು ಭೀಕರವಾಗಿ ಸಾಯಿಸಿ ಆಮೇಲೆ ರೇಪ್ ಮಾಡ್ತಾನೆ. ಆಸುಪಾಸು ಈ ಹೆಣ್ಣು ಹುಡುಗಿಗೆ 29ರಿಂದ 30 ವರ್ಷ ಏಜ್ ಇರುತ್ತೆ. ಇನ್ನು ಸಾಯಿಸಿ ಅತ್ಯಾಚಾರ ಮಾಡಿದ್ದಾದಮೇಲೆ ಕರೆಕ್ಟಾಗಿ ಒಂದು 4 ಗಂಟೆ ಹಂಗೆ ಮನೆಗೆ ಹೋಗಿ ನೆಮ್ಮದಿಯಾಗಿ 2 ಅವರ್ ನಿದ್ದೆ ಮಾಡ್ತಾನೆ. ಏನೇನು ರಕ್ತದ ಕಲೆಗಳಾಗಿರುತ್ತೆ, ಬಟ್ಟೆ ಎಲ್ಲ ಸುಟ್ಟಾಕ್ತಾನೆ, ಶೂಸ್ನೆಲ್ಲ ತೊಳೆಯೋಕ್ಕೆ ಶುರು ಮಾಡ್ತಾನೆ. ಇದನ್ನೆಲ್ಲನೂ ಕೂಡ ಸಾಕ್ಷ್ಯಗಳು ಸಿಗಬಾರ್ದು, ಸಾಕ್ಷ್ಯ ನಾಶ ಮಾಡಬೇಕು ಅಂತ ಏನೇನು ಮಾಡಬೇಕೋ ಎಲ್ಲನೂ ಕೂಡ ಮಾಡ್ತಾನೆ. ಬೆಳಗಿನ ಜಾವ ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ನೋಡಿದ್ರೆ ಅವಳು ಅದೇ ನಗ್ನಲಾಗಿ ಬಿದ್ದಿರ್ತಾಳೆ. ಆ ಪರಿಸ್ಥಿತಿಲಿ ನೋಡಿರೋಂಥ ಫ್ರೆಂಡ್ಸು ದಿಗ್ಭ್ರಾಂತರ ಹೋಗ್ತಾರೆ. ಯಾಕೆ ಅಂದರೆ ಅವಳ ಅಷ್ಟು ಕ್ರೂರವಾಗಿ ಸಾಯಿಸಿರ್ತಾನೆ ಈ ಪಾಪಿ. ಕಣ್ಣಲ್ಲಿ ರಕ್ತ ಬಂದಿರುತ್ತೆ, ಮೂಗಲ್ಲಿ ರಕ್ತ ಬಂದಿರುತ್ತೆ, ಕಿವಿಲಿ ರಕ್ತ ಬಂದಿರುತ್ತೆ, ತುಟಿ ಒಡೆದು ರಕ್ತ ಬಂದಿರುತ್ತೆ, ಸಾಕಷ್ಟು ಕಡೆ ಕಚ್ಚಿರೋವಂಥ ಗಾಯಗಳು ಮತ್ತು ಬೇರೆ ಬೇರೆ ಅಂಗಾಂಗದಲ್ಲಿ ರಕ್ತದ ಓಕಳಿನೇ ಹೋಗಿರುತ್ತೆ. ಇಂಥ ವಿಕೃತಿ ಕಾಮಿ ಇವನು. ಹೇಗೆ ಪೊಲೀಸವರು ಇವನನ್ನ ಹಿಡಿಯೋವಂಥ ರೋಚಕತೆ ತುಂಬ ಚೆನ್ನಾಗಿದೆ. ಇವರೇನು ಮಾಡ್ತಾರೆ, CC ಕ್ಯಾಮ್ರಾದಲ್ಲಿ ಫಸ್ಟ್ ಎಲ್ಲ ಟೆಸ್ಟ್ ಮಾಡ್ತಾರೆ. ಇವನು ಯಾವ ಕಡೆಯಿಂದ ಎಂಟ್ರಿ ಆದ, ಯಾರು ಹೋದ್ರು, ಏನು ಕತೆ ಅಂತ. ಕೊನೆಗೆ ಇವನು ಹಿಂದೆಯಿಂದ ಒಬ್ಬ ಮನುಷ್ಯ ಹೋಗಿರೋ ಅಂಥದ್ದು ಒಂದು ಇಮೇಜ್ ಕಾಣಿಸುತ್ತೆ CCTVಲಿ. ಅದನ್ನು ಇವರು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದಾಗ ಇವನು ಕಿವಿಲಿ ಬ್ಲೂಟೂತ್ ಹಾಕ್ಕೊಂಡಿರ್ತಾರೆ. ಸುಮಾರು 3 ಗಂಟೆಯಿಂದ 6 ಗಂಟೆ ಇಷ್ಟರೊಳಗಡೆ ಈ ಘಟನೆ ನಡೀತದೆ. ಯಾವಾಗ ಇವನು ಕಾನ್ಫರೆನ್ಸಿಂದ ಆಚೆ ಬರ್ತಾನೆ, ಆಚೆ ಬರೋವಂಥ ಟೈಮಲ್ಲಿ ಇವನ ಕಿವಿಲಿ ಆ ಬ್ಲೂಟೂತ್ ಇಯರ್ಫೋನ್ ಇರೋಲ್ಲ. ಇದನ್ನು ಹೋಗಿ ಡೆಡ್ ಬಾಡಿ ಹತ್ರ ಚೆಕ್ ಮಾಡಿದಾಗ ಆ ಇಯರ್ಫೋನ್ ಸಿಗುತ್ತೆ. ಸೊ ಹಾಗಾಗಿ ಇದೊಂದು ಕ್ಲೂ ಸಿಗುತ್ತೆ ಪೊಲೀಸವ್ರಿಗೆ. ಇಮ್ಮಿಡಿಯೇಟಾಗಿ CC ಕ್ಯಾಮ್ರಾದಲ್ಲಿ ನೋಡಿಕೊಂಡು ಇವನು ಎಲ್ಲೋಗಿದ್ದಾನೆ ಏನು ಅಂತ ಚೆಕ್ ಮಾಡಿಕೊಂಡು ಇವನನ್ನು 7 ಗಂಟೆ 7:30 ಹಂಗೆ ಕರೆಕ್ಟಾಗಿ ಅರೆಸ್ಟ್ ಮಾಡಿಕೊಂಡು ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಆಗಿರುವಂಥ ಮಮತಾ ಬ್ಯಾನರ್ಜಿ, ಇದು ಕೊಲೆನೇ ಅಲ್ಲ, ರೇಪೇ ಅಲ್ಲ, ಆ ಹೆಣ್ಣು ನೇಣು ಹಾಕೊಂಡು ಸತ್ತೋಗಿರೋದು ಅಂತ ಈ ರಾಜಕೀಯಕ್ಕೋಸ್ಕರ ಎಂಥ ಹೀನಾಯವಾದಂಥ ಒಂದು ಸ್ಟೇಟ್ಮೆಂಟ್ ಬೇಕಾದ್ರೂ ಇವ್ರು ಕೊಡೋಕ್ಕೆ ರೆಡಿ ಇರ್ತಾರೆ. ಇದನ್ನು ಈಗ ಅಟ್ ಪ್ರೆಸೆಂಟು ಏನು ಮಾಡ್ತಾ ಇದ್ದಾಳೆ ಅಂದರೆ, ಇನ್ ಕೇಸ್ ನಿಮ್ಗೇನಾದರೂ ಇದು ಯಾರು ಮಾಡಿದ್ರು ಏನು ಅಂತ ಕಂಡುಹಿಡಿಯೋಕ್ಕಾಗಿಲ್ಲ ಅಂದರೆ CBIಗೆ ಕೊಡಿ ಅಂತ ಮಮತಾ ಬ್ಯಾನರ್ಜಿ ಹೇಳ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ ವೆಸ್ಟ್ ಬೆಂಗಾಲ್ ವ್ಯವಸ್ಥೆ ಹೇಗಿದೆ ಅಂತ. ವೋಟ್ ಹಾಕುವಂಥ ಟೈಮಲ್ಲಿ ಅಂದರೆ ಎಲೆಕ್ಷನ್ ಟೈಮಲ್ಲಿ ಎಷ್ಟು
ಎಷ್ಟು ಮನೆಗಳಿಗೆ ಬೆಂಕಿ ಹಾಕ್ತಾರೆ, ಎಷ್ಟು ಹೆಣ್ಣು ಮಗಳಿಗೆ ಅತ್ಯಾಚಾರ ಮಾಡ್ತಾರೆ. ಆಚೆ ಹೆಣ್ಮಕ್ಳನ್ನ ಕರ್ಕೊಂಬಂದು ಬೆತ್ತಲೆ ಮಾಡಿ ಕಲ್ಲಲ್ಲಿ ಹೊಡೆದು ಸಾಯಿಸುವಂಥ ಸಂಸ್ಕೃತಿ ಈ ವೆಸ್ಟ್ ಬೆಂಗಾಲಲ್ಲಿ ಇದೆ. ಈ CM ಚೇಂಜ್ ಆಗೋ ತನಕ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿರೋವಂಥ ಹೆಣ್ಮಕ್ಳಿಗೆ ರಕ್ಷಣೆ ಸಿಗಲ್ಲ. ಅದಕ್ಕೆ ಹೇಳ್ತೀವಿ ನಾವು, ಯಾರಾದರೂ ಒಬ್ಬ ಮಂತ್ರಿನ ನಾವು ಆಯ್ಕೆ ಮಾಡ್ಕೊಬೇಕು ಅಂದರೆ ತುಂಬ ಕೇರ್ಫುಲ್ಲಾಗಿ ಹುಷಾರಾಗಿ ಆಯ್ಕೆ ಮಾಡ್ಕೊಬೇಕು. ಇಲ್ಲಾಂದರೆ ಇದೇ ಥರ ಪರಿಸ್ಥಿತಿ ಎಲ್ಲ ರಾಜ್ಯಕ್ಕೂ ಬರುತ್ತೆ. ನೋಡಿ, ಆ ಹುಡುಗಿಯ ಪೋಸ್ಟ್ಮಾರ್ಟಮ್ ಮಾಡಿದಾಗ ಪೋಸ್ಟ್ಮಾರ್ಟಮ್ ಮಾಡೋವಂಥ ಜನಗಳೇ ಏನು ಮಾಡ್ತಾರೆ, ತುಂಬಾ ಆಶ್ಚರ್ಯ ಪಡ್ತಾರೆ. ಅಷ್ಟು ವಿಕೃತವಾಗಿ ಇವನು ಸಾಯಿಸಿರ್ತಾನೆ. ಆದರೆ ನಮ್ಮ ದೇಶದಲ್ಲಿ ಹೆಣ್ಮಕ್ಳ ಪರಿಸ್ಥಿತಿ ಹೇಗಾಗುತ್ತೆ? ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಅಂದರೆ ಏನು? ಸ್ವಾತಂತ್ರ್ಯ ಹೇಗೆ ಹಾಗಾಗಿ ಎಲ್ಲರೂ ತಾವು ತಮ್ಮ ಹೆಣ್ಮಕ್ಳ ಬಗ್ಗೆ ತುಂಬ ಹುಷಾರಾಗಿರ್ರಿ. ಯಾವುದೇ ಕಾರಣಕ್ಕೂ ಅರ್ಲಿ ಮಾರ್ನಿಂಗ್ ಎಲ್ಲೂ ಕಳಿಸ್ಬೇಡಿ. ಸಂಜೆ 6 ಗಂಟೆ ಒಳಗಡೆ ಮನೆಗೆ ಬರೋ ಥರ ಒಂದು ವ್ಯವಸ್ಥೆ ಮಾಡಿಸಿ. ಇನ್ ಕೇಸ್ ಲೇಟಾಗಿ ಬಂದ್ರೂ ಕೂಡ ಸೇಫ್ಟಿ ಮೆಷರ್ಮೆಂಟ್ ತೊಗೊಳಕ್ಕೆ ಕೇಳಬೇಕಾಗತ್ತೆ. ಇವತ್ತು ಆ ರಾಜ್ಯ, ನಾಳೆ ನಮ್ಮ ರಾಜ್ಯದಲ್ಲೂ ಸಾಕಷ್ಟು ಹೆಣ್ಮಕ್ಳಿಗೆ ಅತ್ಯಾಚಾರ ಆಗಿರೋವಂಥದ್ದು ನಾವು ನೋಡ್ತೀವಿ. ನಿರ್ಭಯಾ ಕೇಸ್ ಇನ್ನೂ ಮಾಸಿಲ್ಲ. ಎಷ್ಟು ಭಯಂಕರವಾಗಿ ಈ ಥರ ರೇಪ್ಗಳು ನಮ್ಮ ಇಂಡಿಯಾದಲ್ಲಿ ಆಗ್ತಾಯಿದೆ. ಹಾಗಾಗಿ ತಾವೆಲ್ಲರೂ ತಮ್ಮ ಅಕ್ಕ ತಂಗಿಯರು ತಮ್ಮನೆ ಹೆಣ್ಮಕ್ಳ ಬಗ್ಗೆ ತುಂಬಾ ಪ್ರಿಕಾಷನ್ಸ್ ತೊಗೊಳ್ಳಿ ಅಂತಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ನೋಡೋಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.